ಮೊದಲ ನೋಟದಲ್ಲಿ ಮಂಗಳೂರಿನ ಸಮೀಪದ ಅದ್ಯಪಾಡಿಯಲ್ಲಿರುವ ಶ್ರೀ ಆದಿನಾಥೇಶ್ವರ ದೇವಾಲಯವು ಕರ್ನಾಟಕದ ಕರಾವಳಿ ಭಾಗದಲ್ಲಿ ಕಾಣಿಸುವ ಅನೇಕ ಪುರಾತನ ಶಿವ ದೇವಾಲಯಗಳಂತೆ ಸಾಮಾನ್ಯವಾದ, ಸರಳವಾದ ಮತ್ತು ಶಾಂತವಾದ ಧಾರ್ಮಿಕ ಕ್ಷೇತ್ರದಂತೆ ಕಾಣಬಹುದು. ಆದರೆ ಈ ದೇವಾಲಯದ ಹೊರಭಾಗದಲ್ಲಿ ಪ್ರತಿದಿನವೂ ಪ್ರಾರ್ಥನೆಗಾಗಿ, ಆಶೀರ್ವಾದಕ್ಕಾಗಿ ಮತ್ತು ವಿಶೇಷ ಪ್ರಸಾದವನ್ನು ಪಡೆಯಲು ಸಾಲುಗಟ್ಟಿ ನಿಲ್ಲುವ ನೂರಾರು ಭಕ್ತರನ್ನು ನೋಡಿದಾಗ ಈ ಸ್ಥಳದ ಹಿಂದೆ ಅಡಗಿರುವ ಆಳವಾದ ಆಧ್ಯಾತ್ಮಿಕ ನಂಬಿಕೆ, ಐತಿಹಾಸಿಕ ಮಹತ್ವ ಮತ್ತು ಭಕ್ತಿಯ ಶಕ್ತಿಯ ಅರಿವು ಮೂಡುತ್ತದೆ. ಕರ್ನಾಟಕದ ಕರಾವಳಿ ನಗರವಾದ ಮಂಗಳೂರಿನಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿರುವ ಅದ್ಯಪಾಡಿಯ ಶ್ರೀ ಆದಿನಾಥೇಶ್ವರ ದೇವಾಲಯವು ಕೇವಲ ಒಂದು ಪೂಜಾ ಸ್ಥಳವಲ್ಲ, ಅದು ಶತಮಾನಗಳ ಇತಿಹಾಸ, ಪುರಾಣ, ಪ್ರಕೃತಿ ಮತ್ತು ಜನರ ಅಚಲವಾದ ನಂಬಿಕೆಯನ್ನು ತನ್ನೊಳಗೆ ಹೊಂದಿರುವ ಒಂದು ಪವಿತ್ರ ಕ್ಷೇತ್ರವಾಗಿದೆ. ಈ ದೇವಾಲಯವು ವಿಶೇಷವಾಗಿ ಉಸಿರಾಟದ ತೊಂದರೆಗಳು, ಆಸ್ತಮಾ, ಅಲರ್ಜಿ ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ ಎಂಬ ಭಕ್ತರ ನಂಬಿಕೆಯಿಂದ ಪ್ರಸಿದ್ಧವಾಗಿದೆ. ಈ ಕಾರಣದಿಂದಲೇ ಶ್ರೀ ಆದಿನಾಥೇಶ್ವರ ದೇವಾಲಯವನ್ನು ಅನೇಕರು ಪ್ರೀತಿಯಿಂದ ಆಸ್ತಮಾ ದೇವಾಲಯ ಎಂದು ಕರೆಯುತ್ತಾರೆ. ಇಲ್ಲಿ ದೊರೆಯುವ ಪ್ರಸಾದ, ಪವಿತ್ರ ತೀರ್ಥದ ನೀರು ಮತ್ತು ಶ್ರೀಗಂಧದ ಪೇಸ್ಟ್ ಅನ್ನು ಭಕ್ತರು ದೈವಿಕ ಔಷಧಿಯಂತೆ ಸ್ವೀಕರಿಸುತ್ತಾರೆ. ಶತಮಾನಗಳ ಹಿಂದೆ ಈ ದೇವಾಲಯದ ಅಧಿದೇವರಾದ ಆದಿನಾಥೇಶ್ವರನು ಸ್ವತಃ ಒಬ್ಬ ರಾಣಿಯ ಗಂಭೀರ ಅನಾರೋಗ್ಯವನ್ನು ನಿವಾರಿಸಿದನೆಂಬ ಪುರಾಣ ಕಥೆಯೇ ಈ ಕ್ಷೇತ್ರದ ವಿಶೇಷ ಖ್ಯಾತಿಗೆ ಕಾರಣವಾಗಿದೆ. ಮಂಗಳೂರಿನ ಹಸಿರು ಪರಿಸರದ ನಡುವೆ ನೆಲೆಗೊಂಡಿರುವ ಈ ಪುರಾತನ ದೇವಾಲಯಕ್ಕೆ ಪ್ರವೇಶಿಸುವ ಕ್ಷಣದಿಂದಲೇ ಭಕ್ತರಿಗೆ ಒಂದು ವಿಶಿಷ್ಟವಾದ ಶಾಂತಿ ಮತ್ತು ಆಧ್ಯಾತ್ಮಿಕ ಅನುಭವ ದೊರೆಯುತ್ತದೆ. ದೇವಾಲಯದ ಸುತ್ತಮುತ್ತಲಿನ ಪ್ರಕೃತಿ, ಹಸಿರು ಬೆಟ್ಟಗಳು, ತಂಪಾದ ಗಾಳಿ, ಪಕ್ಷಿಗಳ ಮಧುರ ಧ್ವನಿ ಮತ್ತು ಸುತ್ತಲೂ ಹರಡಿರುವ ನಿಶ್ಶಬ್ದತೆ ಈ ಸ್ಥಳಕ್ಕೆ ಬರುವ ಪ್ರತಿಯೊಬ್ಬರ ಮನಸ್ಸಿನ ಮೇಲೆ ಆಳವಾದ ಪ್ರಭಾವ ಬೀರುತ್ತವೆ. ದೇವಾಲಯದ ಸಮೀಪದಲ್ಲಿರುವ ಮತ್ಸ್ಯ ತೀರ್ಥ ಎಂಬ ಪವಿತ್ರ ಕೊಳವು ಈ ಕ್ಷೇತ್ರದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಸ್ಫಟಿಕದಂತೆ ಸ್ವಚ್ಛವಾಗಿರುವ ಈ ಕೊಳಕ್ಕೆ ಸುತ್ತಲಿನ ಬೆಟ್ಟ ಪ್ರದೇಶಗಳಿಂದ ನಿರಂತರವಾಗಿ ನೀರು ಹರಿದು ಬರುತ್ತದೆ ಎಂದು ಹೇಳಲಾಗುತ್ತದೆ. ಈ ಪವಿತ್ರ ಜಲಕ್ಕೆ ವಿಶೇಷ ಶಕ್ತಿಯಿದೆ ಮತ್ತು ಇದು ದೈಹಿಕ ಹಾಗೂ ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿ ಇದೆ. ದೇವಾಲಯದ ಇತಿಹಾಸ ಮತ್ತು ಪೌರಾಣಿಕ ಹಿನ್ನೆಲೆಯೊಂದಿಗೆ ಈ ಕೊಳಕ್ಕೂ ವಿಶೇಷ ಸ್ಥಾನವಿದೆ. ಪುರಾತನ ಕಾಲದಿಂದಲೂ ಈ ನೀರನ್ನು ಪವಿತ್ರವೆಂದು ಪರಿಗಣಿಸಲಾಗಿದ್ದು, ದೇವಾಲಯದ ವಿಧಿವಿಧಾನಗಳಲ್ಲಿ ಇದನ್ನು ಬಳಸಲಾಗುತ್ತದೆ. ಶ್ರೀ ಆದಿನಾಥೇಶ್ವರ ದೇವಾಲಯದ ವಾಸ್ತುಶಿಲ್ಪವು ಸರಳತೆಯಲ್ಲಿರುವ ಸೌಂದರ್ಯವನ್ನು ಪ್ರತಿಬಿಂಬಿಸುತ್ತದೆ. ದೇವಾಲಯದ ಮುಖ್ಯ ಗರ್ಭಗುಡಿಯಲ್ಲಿ ಶಿವನಾದ ಶ್ರೀ ಆದಿನಾಥೇಶ್ವರನು ಭಕ್ತರಿಗೆ ದರ್ಶನ ನೀಡುತ್ತಾನೆ. ಇದರ ಜೊತೆಗೆ ಗಣೇಶ ಮತ್ತು ಶ್ರೀ ದೈವಗಳಿಗೆ ಸಮರ್ಪಿತವಾದ ಸಣ್ಣ ದೇವಾಲಯಗಳು ಇಲ್ಲಿ ಕಂಡುಬರುತ್ತವೆ. ದೇವಾಲಯದ ಪ್ರತಿಯೊಂದು ಭಾಗವೂ ಪುರಾತನ ಸಂಪ್ರದಾಯಗಳು ಮತ್ತು ಧಾರ್ಮಿಕ ಆಚರಣೆಗಳ ನೆನಪನ್ನು ಉಳಿಸಿಕೊಂಡಿದೆ. ದೇವಾಲಯದ 4ನೇ ಮೂಲೆಯಲ್ಲಿ ಇರುವ ಆದಿ ಮಾಯೆಯ ಸಣ್ಣ ಪ್ರತಿಮೆಯು ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ. ಪುರಾಣದ ಪ್ರಕಾರ ಈ ಸ್ಥಳದಲ್ಲಿ ದೇವರನ್ನು ಮೊದಲಾಗಿ ಕಂಡ ದೈವಿಕ ಶಕ್ತಿಯೇ ಆದಿ ಮಾಯೆ ಎಂದು ನಂಬಲಾಗಿದೆ. ಆಕೆಯ ಪ್ರತಿಮೆಯ ಸಮೀಪದಲ್ಲಿರುವ ಪವಿತ್ರ ಕೊಳಕ್ಕೆ ಸಾಮಾನ್ಯ ಭಕ್ತರಿಗೆ ಪ್ರವೇಶವಿಲ್ಲ. ಆ ನೀರಿನ ಶುದ್ಧತೆ ಮತ್ತು ಪಾವಿತ್ರ್ಯವನ್ನು ಕಾಪಾಡುವ ಉದ್ದೇಶದಿಂದ ದೇವಾಲಯದ ಪುರೋಹಿತರು ಮಾತ್ರ ಅದನ್ನು ಬಳಸುತ್ತಾರೆ. ಈ ನಿಯಮವು ಶತಮಾನಗಳಿಂದಲೂ ಈ ಪವಿತ್ರ ಸ್ಥಳದ ಸಂಪ್ರದಾಯದ ಭಾಗವಾಗಿ ಮುಂದುವರಿದಿದೆ. ಶ್ರೀ ಆದಿನಾಥೇಶ್ವರ ದೇವಾಲಯದ ಅತ್ಯಂತ ಪ್ರಸಿದ್ಧವಾದ ಪುರಾಣ ಕಥೆಯು ಚೌಟ ರಾಜವಂಶದ ಕಾಲಕ್ಕೆ ಸಂಬಂಧಿಸಿದೆ. ಚೌಟ ಆಡಳಿತಗಾರರ ಆಳ್ವಿಕೆಯ ಸಮಯದಲ್ಲಿ ಒಬ್ಬ ರಾಣಿ ತೀವ್ರವಾದ ಆಸ್ತಮಾ ಸಮಸ್ಯೆಯಿಂದ ಬಳಲುತ್ತಿದ್ದಳು ಎಂದು ಹೇಳಲಾಗುತ್ತದೆ. ಆಕೆಗೆ ಉಸಿರಾಟದ ತೊಂದರೆ ಹೆಚ್ಚಾಗಿ ಸಾಮಾನ್ಯ ಜೀವನ ನಡೆಸುವುದೇ ಕಷ್ಟಕರವಾಗಿತ್ತು. ಅರಮನೆಯ ವೈದ್ಯರು, ವಿವಿಧ ತಜ್ಞರು ಮತ್ತು ಆ ಕಾಲದ ಲಭ್ಯವಿದ್ದ ಎಲ್ಲಾ ಚಿಕಿತ್ಸಾ ವಿಧಾನಗಳನ್ನು ಪ್ರಯತ್ನಿಸಿದರೂ ಆಕೆಯ ಆರೋಗ್ಯದಲ್ಲಿ ಯಾವುದೇ ಗಮನಾರ್ಹ ಸುಧಾರಣೆ ಕಂಡುಬರಲಿಲ್ಲ. ತನ್ನ ನೋವಿನಿಂದ ಬೇಸರಗೊಂಡ ರಾಣಿ ಕೊನೆಗೆ ಶ್ರೀ ಆದಿನಾಥೇಶ್ವರನನ್ನು ಭಕ್ತಿಯಿಂದ ಪ್ರಾರ್ಥಿಸಲು ಆರಂಭಿಸಿದಳು.
ಆಕೆಯ ಶುದ್ಧವಾದ ಭಕ್ತಿ ಮತ್ತು ನಂಬಿಕೆಯಿಂದ ಪ್ರಸನ್ನನಾದ ಭಗವಂತನು ಆಕೆಯ ಕನಸಿನಲ್ಲಿ ಕಾಣಿಸಿಕೊಂಡನು ಎಂಬುದು ಸ್ಥಳೀಯ ನಂಬಿಕೆ. ಕನಸಿನಲ್ಲಿ ದೇವರು ದೇವಾಲಯದಿಂದ ದೊರೆಯುವ ಪವಿತ್ರ ನೀರು ಮತ್ತು ಪ್ರಸಾದವನ್ನು ಸ್ವೀಕರಿಸುವಂತೆ ಆಕೆಗೆ ಸೂಚಿಸಿದನು. ರಾಣಿಯು ತನ್ನ ಕನಸಿನ ಪ್ರಕಾರವೇ ನಡೆದುಕೊಂಡಳು. ದೇವಾಲಯದ ಪವಿತ್ರ ನೀರು ಮತ್ತು ಪ್ರಸಾದವನ್ನು ಭಕ್ತಿಯಿಂದ ಸ್ವೀಕರಿಸಿದ ನಂತರ ಆಕೆಯ ಆರೋಗ್ಯದಲ್ಲಿ ಅದ್ಭುತವಾದ ಬದಲಾವಣೆ ಕಂಡುಬಂದಿತು ಮತ್ತು ಆಕೆ ತನ್ನ ಕಾಯಿಲೆಯಿಂದ ಮುಕ್ತಳಾದಳು ಎಂದು ಪುರಾಣ ಹೇಳುತ್ತದೆ. ಭಗವಂತನ ಕೃಪೆಯಿಂದ ತನ್ನ ಜೀವನ ಮರಳಿ ದೊರೆತ ಕೃತಜ್ಞತೆಯ ಸಂಕೇತವಾಗಿ ರಾಣಿಯು ತನ್ನ ಅಮೂಲ್ಯವಾದ ಹಾರವನ್ನು ಶ್ರೀ ಆದಿನಾಥೇಶ್ವರನಿಗೆ ಅರ್ಪಿಸಿದಳು ಎಂದು ಹೇಳಲಾಗುತ್ತದೆ. ಈ ಘಟನೆಯ ನಂತರ ಈ ದೇವಾಲಯವು ಆರೋಗ್ಯ ಸಮಸ್ಯೆಗಳಿಂದ ಬಳಲುವ ಜನರ ನಂಬಿಕೆಯ ಕೇಂದ್ರವಾಗಿ ಬೆಳೆಯಿತು. ಇಂದಿಗೂ ದೇಶದ ವಿವಿಧ ಭಾಗಗಳಿಂದ ಭಕ್ತರು ಇಲ್ಲಿ ಬಂದು ದೇವರ ದರ್ಶನ ಪಡೆದು ಪ್ರಸಾದ, ಪವಿತ್ರ ನೀರು ಮತ್ತು ಶ್ರೀಗಂಧದ ಲೇಪನವನ್ನು ಸ್ವೀಕರಿಸುತ್ತಾರೆ. ಭಕ್ತರ ನಂಬಿಕೆಯ ಪ್ರಕಾರ ಈ ದೈವಿಕ ಪ್ರಸಾದವು ದೇಹ ಮತ್ತು ಮನಸ್ಸಿಗೆ ಶಾಂತಿ ನೀಡುತ್ತದೆ ಹಾಗೂ ಅನೇಕ ರೋಗಗಳಿಂದ ಪರಿಹಾರ ಪಡೆಯಲು ಸಹಾಯ ಮಾಡುತ್ತದೆ. ಪ್ರತಿದಿನವೂ ಶ್ರೀ ಆದಿನಾಥೇಶ್ವರ ನಮಃ ಎಂಬ ಪವಿತ್ರ ನಾಮವನ್ನು ಜಪಿಸುತ್ತಾ ಅನೇಕ ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಕೆಲವರು ತಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಬರುತ್ತಾರೆ, ಕೆಲವರು ಕುಟುಂಬದ ಒಳಿತಿಗಾಗಿ ಪ್ರಾರ್ಥಿಸುತ್ತಾರೆ, ಮತ್ತಿತರರು ಕೇವಲ ಈ ಪವಿತ್ರ ಸ್ಥಳದ ಆಧ್ಯಾತ್ಮಿಕ ಅನುಭವವನ್ನು ಪಡೆಯಲು ಭೇಟಿ ನೀಡುತ್ತಾರೆ. ದೇವಾಲಯದ ಸುತ್ತಲಿನ ಪ್ರಕೃತಿ ಈ ಕ್ಷೇತ್ರದ ಮತ್ತೊಂದು ದೊಡ್ಡ ಸಂಪತ್ತು. ಹಸಿರು ಕಾಡುಗಳು, ನೈಸರ್ಗಿಕ ಬಂಡೆಗಳ ರಚನೆಗಳು, ವಿಶಾಲವಾದ ಹೊಲಗಳು ಮತ್ತು ಸಮೀಪದಲ್ಲಿ ಹರಿಯುವ ಫಲ್ಗುಣಿ ನದಿ ಈ ಪ್ರದೇಶದ ಸೌಂದರ್ಯವನ್ನು ಹೆಚ್ಚಿಸುತ್ತವೆ. ಪಕ್ಷಿಗಳ ಚಿಲಿಪಿಲಿ, ತಂಪಾದ ಗಾಳಿ ಮತ್ತು ನದಿಯ ಹರಿವಿನ ಧ್ವನಿ ಭಕ್ತರ ಮನಸ್ಸಿಗೆ ವಿಶಿಷ್ಟವಾದ ಶಾಂತಿಯನ್ನು ನೀಡುತ್ತದೆ. ಈ ಪ್ರದೇಶವನ್ನು ಮೂಲಸ್ಥಾನ ಎಂದು ಕರೆಯಲಾಗುತ್ತದೆ. ಹಲವು ವರ್ಷಗಳ ಕಾಲ ಈ ಪ್ರದೇಶದಲ್ಲಿ ಜೈನ ಸಂಪ್ರದಾಯದ ಪ್ರಭಾವವಿದ್ದ ಕಾರಣದಿಂದಲೂ ಈ ಹೆಸರಿನೊಂದಿಗೆ ಇದರ ಇತಿಹಾಸ ಸಂಬಂಧ ಹೊಂದಿದೆ ಎಂದು ಹೇಳಲಾಗುತ್ತದೆ. ಬೆಟ್ಟದ ಮೇಲಿರುವ ಈ ದೇವಾಲಯವು ಹಚ್ಚ ಹಸಿರಿನ ಪ್ರಕೃತಿಯಿಂದ ಆವರಿಸಲ್ಪಟ್ಟಿದ್ದು, ನಗರ ಜೀವನದ ಗದ್ದಲದಿಂದ ದೂರವಾಗಿ ಆಧ್ಯಾತ್ಮಿಕ ವಿಶ್ರಾಂತಿಯನ್ನು ನೀಡುವ ಸ್ಥಳವಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಇಲ್ಲಿ ಸಣ್ಣ ಧ್ಯಾನ ಸ್ಥಳವೊಂದನ್ನು ನಿರ್ಮಿಸಲಾಗಿದ್ದು, ಭಕ್ತರು ಮತ್ತು ಪ್ರವಾಸಿಗರು ಕೆಲಕಾಲ ಮೌನವಾಗಿ ಕುಳಿತು ಧ್ಯಾನ ಮಾಡುವ ಮೂಲಕ ಮನಸ್ಸಿನ ಶಾಂತಿಯನ್ನು ಪಡೆಯಬಹುದು. ಶ್ರೀ ಆದಿನಾಥೇಶ್ವರ ದೇವಾಲಯವು ಧರ್ಮ, ಪ್ರಕೃತಿ ಮತ್ತು ನಂಬಿಕೆಯ ಸುಂದರ ಸಂಗಮವಾಗಿದೆ. ಈ ದೇವಾಲಯದ ವಿಶೇಷತೆ ಕೇವಲ ಅದರ ಪುರಾತನ ಇತಿಹಾಸದಲ್ಲಿಲ್ಲ, ಬದಲಾಗಿ ಶತಮಾನಗಳಿಂದಲೂ ಜನರ ಹೃದಯದಲ್ಲಿ ಉಳಿದಿರುವ ಭಕ್ತಿ ಮತ್ತು ವಿಶ್ವಾಸದಲ್ಲಿದೆ. ಆಸ್ತಮಾ, ಉಸಿರಾಟದ ತೊಂದರೆಗಳು ಮತ್ತು ಅಲರ್ಜಿ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ ಎಂಬ ನಂಬಿಕೆಯಿಂದ ಸಾವಿರಾರು ಜನರು ಇಲ್ಲಿ ಭೇಟಿ ನೀಡುತ್ತಾರೆ. ವೈಜ್ಞಾನಿಕ ದೃಷ್ಟಿಕೋನಕ್ಕಿಂತಲೂ ಭಕ್ತರ ಅನುಭವ ಮತ್ತು ನಂಬಿಕೆಯೇ ಈ ಕ್ಷೇತ್ರದ ಮಹತ್ವವನ್ನು ರೂಪಿಸಿದೆ. ದೇವಾಲಯದ ಶಾಂತ ವಾತಾವರಣ, ಪವಿತ್ರ ಆಚರಣೆಗಳು, ಪ್ರಕೃತಿಯ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಅನುಭವವು ಪ್ರತಿಯೊಬ್ಬ ಸಂದರ್ಶಕರ ಮನಸ್ಸಿನಲ್ಲಿ ಅಳಿಸಲಾಗದ ನೆನಪನ್ನು ಮೂಡಿಸುತ್ತದೆ. ಶ್ರೀ ಆದಿನಾಥೇಶ್ವರ ದೇವಾಲಯವು ಕೇವಲ ಒಂದು ದೇವಾಲಯವಲ್ಲ, ಅದು ಭಕ್ತಿ, ನಂಬಿಕೆ, ಪ್ರಕೃತಿ ಮತ್ತು ಪುರಾತನ ಸಂಸ್ಕೃತಿಯ ಜೀವಂತ ಪ್ರತೀಕವಾಗಿದೆ. ಈ ಪವಿತ್ರ ಕ್ಷೇತ್ರದ ಮಹತ್ವವನ್ನು ಅರಿಯಲು ಮತ್ತು ಅದರ ದೈವಿಕ ವಾತಾವರಣವನ್ನು ಅನುಭವಿಸಲು ಒಮ್ಮೆ ಭೇಟಿ ನೀಡಲೇಬೇಕು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.